ಹೇಳಮ್ಮ ನವ್ಯ. ತಾತ, ತುಂಬಾ ದೊಡ್ಡ ಸಮಸ್ಯೆ ಬಂದಿದೆ. ನಿಮ್ಮನ್ ಬಿಟ್ರೆ ಯಾರು ಸಹಾಯ ಮಾಡೋದಕ್ಕಾಗಲ್ಲ. ಏನು ನವ್ಯಮ್ಮ, ಏನ್ ನಡೀತು? ಸರ್ಸುಗೆ ಭಾಷಿಣಿ ಅವ್ರ ಭಾವನ್ ಜೊತೆ ಮದ್ವೆ ಮಾಡ್ತಿದ್ದಾರೆ. ಯಾರು? ನಮ್ ಮೇಡಮ್ ಮತ್ತೆ ರಾಹುಲ್ ಅಣ್ಣ. ನೀವು ನಮ್ಮನಿಗೆ ನಿಜ ಗೊತ್ತಿಲ್ಲ, ಅವಳು ಹೇಳಲಿಲ್ಲ. ರಾಹುಲ್ಗೆ ಏನಾಗಿದೆ? ನಿಜನ ನಂಬ್ತಿಲ್ಲ ತಾತ. ಸರ್ಸು ಎಷ್ಟೇ ಹೇಳಿದ್ರು ಇಲ್ಲ ಅಂತಾನೆ ವಾದಿಸ್ತಿದ್ದಾನೆ. ಅದು ಅಲ್ಲದೆ ಭಾಷಿಣಿ ಮದ್ವೆ ಆಗೋವರೆಗೂ ನಾನು ಮದ್ವೆ ಆಗಲ್ಲ ಅಂತ ಮಾತು ಕೊಟ್ಟಿದ್ದಾರೆ ತಾತ. ಹೆಂಡತಿಗೆ ಮತ್ತೆ ಮದ್ವೆ ಮಾಡೋದು ಅಂದ್ರೆ ಏನು? ತಲೆ ಕೆಟ್ಟಿದ್ಯಾ ಮೂರ್ಖನಿಗೆ? ಇಲ್ಲ ಅಂತ ಮೊಂಡತನದಿಂದ ವಾದಿಸ್ತಿದ್ದಾನೆ. ಪಾಪ ಸರ್ಸು ಮದ್ವೆಗ್ ಮುಂಚೆ ನಡೆದಿದ್ದನ್ನ, ಮದ್ವೆ ಆದ್ಮೇಲೆ ನಡೆದಿದ್ದನ್ನ ಎಷ್ಟೇ ನೆನಪು ಮಾಡಿದ್ರು ಯಾರೋ ಹೇಳಿದ್ದಾರೆ ಅಂತಾನೆ ಹೊರತು ನೀನೇ ಸರ್ಸು ಅಂತ ಒಪ್ಕೋತಿಲ್ಲ ತಾತ. ಪ್ರೀತಿ ಕುರುಡು ಅಂದ್ರೆ ಇದೆ ಏನೋ. ಕಣ್ಣೆದುರಿಗೆ ಇದ್ದು ಕಾಣಿಸಿದ್ರು ಗುರ್ತಿಡಿಯೋಕಾಗ್ಲಿಲ್ಲ. ಹುಚ್ಚು ಹುಡ್ಗ. ಹೋಗ್ಲಿ, ಅವಳು ಭಾಷಿಣಿ ಅಲ್ಲ ಅಂತ ಹೇಳಿ ಆ ಮನೆಯಲ್ಲಿ ಮದ್ವೆನೆ ತಡೆಯೋಕಾಗ್ಲಿಲ್ವಾ? ನಾನ್ ಕೂಡ ಅದನ್ನೇ ಅನ್ಕೊಂಡಿದ್ದೆ. ಆದ್ರೆ ಆ ಅವಕಾಶ ಕೂಡ ಇಲ್ವಲ್ಲ ತಾತ. ಮತ್ತಿವಾಗ ಏನ್ ಮಾಡೋಣ ಅಂತೀಯಮ್ಮ? ತಾತ, ಅಣ್ಣನ್ಗೆ ನೀವ್ ಹೇಳಿದ್ರೆ ಅರ್ಥ ಆಗುತ್ತೆ. ಒಂದ್ಸಲ ಮಾತಾಡ್ ನೋಡಿ. ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ಒಂದ್ಸಲ ಬನ್ನಿ ತಾತ ಇಲ್ಲಿಗೆ. ಸರ್ಸು ನೋಡ್ತಿದ್ರೆ ಬೇಜಾರಾಗ್ತಿದೆ ತಾತ. ಬೇಡಮ್ಮ, ಬೇಜಾರ್ ಮಾಡ್ಕೋಬೇಡ ಅಂತ ಹೇಳಮ್ಮ. ಸರ್ಸುಗೆ ಯಾವ ಸಮಸ್ಯೆ ಬಂದರೂ ಕ್ಷಣದಲ್ಲಿ ಪರಿಹರಿಸೋಕೆ ಈ ತಾತ ಇದ್ದಾನೆ ಅಂತ ಹೇಳು. ನಾನು ಒಂದ್ಸಲ ಈಗಲೇ ರಾಹುಲ್ಗೆ ಫೋನ್ ಮಾಡ್ತೀನಿ. ಸರಿ ತಾತ. ರಾಹುಲ್, ಎಂಥ ಮನುಷ್ಯನೋ ನೀನು. ತಾತ ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದ್ದಾರೆ? ಸರ್ಸು ಇಲ್ಲ ಅಂದ್ರೆ ಬದುಕೋದಿಲ್ಲ ಅಂತ ಹೇಳ್ದವನು ಇವಾಗ ಬದುಕಿ ನಿನ್ ಎದುರುಗಡೆ ಬಂದ್ರು ನೀನ್ ಯಾರೋ ಗೊತ್ತಿಲ್ಲ ಅಂತ ಹೇಳ್ಬೇಕು ಅನ್ಕೊಂಡಿದ್ಯಾನೋ? ನಿನ್ ತಾಳಿ ಕಟ್ಟಿರೋ ಹೆಂಡತಿಗೆ ಮತ್ತೆ ಮದುವೆ ಮಾಡ್ತಿದ್ಯಾ? ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯಾ ನಿನಗೆ? ಈಗ ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಅವಳು ಭಾಷಿಣಿ ಹೆಸರಲ್ಲಿರೋ ನಿನ್ನ ಸರಸ್ಸು ಕಣೋ. ನಿನ್ನ ಹೆಂಡತಿ ಸರಸ್ವತಿ. ನಾನು ಹೇಳ್ತಿದ್ದೀನಿ, ನನ್ನ ಮಾತು ನಂಬು. ನಿನ್ನ ಮೊಂಡುತನದಿಂದ ಅವಳಿಗೆ ಕಷ್ಟ ಕೊಡ್ಬೇಡ ಕಣೋ. ನವ್ಯಮ್ಮ ಹೇಳಿದ್ದಕ್ಕೆ ಈಗ ಗೊತ್ತಾಯ್ತು. ಮೊದಲೇ ಗೊತ್ತಾಗಿದ್ದಿದ್ರೆ ಪರಿಸ್ಥಿತಿ ಇಲ್ಲಿವರೆಗೂ ಬರಕ್ ಬಿಡ್ತಿರ್ಲಿಲ್ಲ. ರಾಹುಲ್ ಇದೆಯಾ? ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಏನು ಶಬ್ದನೇ ಇಲ್ವಲ್ಲೋ? ಹಲೋ, ಅವನಿಗೆ ಹೀಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ನಾನು ಹೋಗಿ ನನ್ನ ಪದ್ಧತಿಯಲ್ಲಿ ಹೇಳೋವರೆಗೂ ಅವನ ತಲೆಗೆ ಹತ್ತಲ್ಲ. ಈ ಕಾಲ್ನ ರಾಹುಲ್ ರಿಸೀವ್ ಮಾಡಿದ್ರೆ ಇಷ್ಟು ದಿನದ ನನ್ನ ಪ್ಲಾನ್, ನನ್ನ ಕಷ್ಟ ಪೂರ್ತಿ ಸಮುದ್ರಕ್ಕೆ ಹಾಕಿದ್ ಸಾಲ್ಟ್ ಆಗ್ತಿತ್ತು. ಅಂದ್ರೆ ನವ್ಯ ಕೂಡ ಸರಸು ಬಗ್ಗೆ ನಿಜ ಗೊತ್ತಾ? ಅದನ್ನ ಈ ಮುದ್ಕನ ಹತ್ರ ಹೇಳಿ ಈ ಮದುವೆ ನಿಲ್ಲಿಸ್ಬೇಕು ಅಂತ ನೋಡ್ತಿದ್ದಾಳ. ನಾನಿರ್ಬೇಕಾದ್ರೆ ಈ ಮದುವೆ ಅಲ್ಲ, ಮೆಹಂದಿ ಫಂಕ್ಷನ್ ಕೂಡ ನಿಲ್ಲೋದಿಲ್ಲ.
ನನ್ನ ಸೊಸೆಗೆ ಸ್ಪೆಷಲ್ ಆಗಿ ಡಿಸೈನ್ ಏನಾದರೂ ಇದೆಯಾ? ಆಂಟಿ, ನಿಮ್ ಸೊಸೆಗೆ ಸ್ಪೆಷಲ್ ಮೆಹಂದಿ ಹಾಕ್ತೀನಿ. ಬರ್ದಿರೋ ಕೆಲಸ ಯಾಕೆ ಟ್ರೈ ಮಾಡ್ಬೇಕು ಪ್ರೀತಿ? ಬರುತ್ತೆ ಅಂತ ನಾನ್ ಹೇಳಿದ್ರೆ ಬರಲ್ಲ ಅಂತಿದ್ಯಲ್ಲ ನವ್ಯ. ಸರಿ ಪ್ರೀತಿ, ನಿನಗೇನ್ ಬೇಕೋ ನೀನ್ ಮಾಡು, ಆಮೇಲೆ ಅದೇನಾಗ್ಬೇಕೋ ಅದೇ ಆಗುತ್ತೆ. ನನ್ನನ್ನು ತಡೆಯೋದಕ್ಕೆ ತುಂಬಾ ಟ್ರೈ ಮಾಡ್ತಿರೋ ಹಾಗಿದೆ. ಆಂಟಿ ಓಕೆ ಅಂದ್ರು, ಸಪೋರ್ಟ್ ಆಗಿ ರಾಹುಲ್ ಕೂಡ ಇದ್ದಾನೆ. ಎಲ್ಲಾನು ಹತ್ತಿರದಿಂದ ನೋಡೋದ್ ಬಿಟ್ರೆ ನೀನೇನು ಮಾಡಕ್ಕಾಗಲ್ಲ. ಏನ್ ನವ್ಯ ಹಾಗೆ ನೋಡ್ತಿದ್ಯಾ? ನಾನ್ ಜಸ್ಟ್ ಮೆಹಂದಿ ಬಗ್ಗೆನೇ ಮಾತಾಡ್ತಿರೋದು. ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಹೇಳ್ತಾರೆ. ನೀನ್ ಎಷ್ಟೇ ಪಕ್ಕ ಪ್ಲಾನ್ ಮಾಡಿದ್ರೋ ಏನೋ ಒಂದ್ ಸಮಸ್ಯೆ ಇದ್ದೇ ಇರುತ್ತೆ ಪ್ರೀತಿ. ಅದು ನನ್ನಿಂದ ಬೇಕಾದ್ರೂ ಆಗ್ಬಹುದು ಅಥವಾ ಬೇರೆ ಯಾರಿಂದ ಬೇಕಾದ್ರೂ ಆಗಬಹುದು. ನಾನ್ ಕೂಡ ಮೆಹಂದಿ ಬಗ್ಗೆನೇ ಮಾತಾಡ್ತಿದ್ದೀನಿ. ಪ್ರೀತಿ, ಬೇಗ ಬಾಮ್ಮ. ಯಾ ಆಂಟಿ, ಕಮಿಂಗ್. ಅಮ್ಮ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಒಂದ್ ವಿಷಯ ಕೇಳ್ಬೋದಾ? ಒಂದು ವಿಷಯ ಏನಮ್ಮ, ನಿನಗೇನು ಬೇಕು ಅನ್ಸುತ್ತೋ ಎಲ್ಲ ವಿಷಯಗಳನ್ನು ಕೇಳು. ಈ ಮೆಹಂದಿನ ನಿಮ್ ಹತ್ರನೇ ಹಾಕ್ಸ್ಕೋಬೇಕನ್ಸ್ತಿದೆ. ಭಾಷಿಣಿ, ನಾನು ಹಾಕ್ತೀನಿ ಅಂತ ಹೇಳಿದ್ನಲ್ವಾ? ಪ್ರೀತಿ, ನೀನ್ ಬೇಕು ಅಂದ್ರೆ ನನ್ನ ತಂಗಿಗೆ ಹಾಕು. ಅಮ್ಮ, ಎಲ್ಲ ಏರ್ಪಾಡು ನಿಮ್ ಕೈಯರೇನೆ ನಡೀತಿದೆ ಅಮ್ಮ.
ಹಲೋ, ಇದ್ದಾರೆ ಸರ್. ಮೇಡಮ್, ಮಿನಿಸ್ಟರ್ ನಿಮ್ ಜೊತೆ ಅರ್ಜೆಂಟ್ ಆಗಿ ಏನೋ ಮಾತಾಡ್ಬೇಕಂತೆ. ಈಗ್ಲೇನಾ? ಹೌದು ಮೇಡಮ್. 1 ಮಿನಿಟ್. ಅಯ್ಯೋ, ಐ ಆಮ್ ಸೋ ಸಾರಿ. ಓ ಗಾಡ್. ವಿ ಸ್ವಲ್ಪ ಆರಾಗ್ ಬದ್ಲಾಗೋಯ್ತಲ್ಲ. ಭಾಷಿಣಿ, ಕ್ಲೀನ್ ಮಾಡ್ಕೊ, ನಾನು ಮತ್ತೆ ಹಾಕ್ತೀನಿ. ಇದು ಇಂಕಲ್ಲ, ಗೋರಂಟಿ. ಕ್ಲೀನ್ ಮಾಡ್ಕೊಂಡ್ರೆ ಹೇಗೆ ಹೋಗುತ್ತೆ? ಪರವಾಗಿಲ್ಲ ಬಿಡು, ಹಾಗೆ ಇರ್ಲಿ. ನನ್ನ ಲೆಟರ್ಗಿಂತ ನನಗೆ ನನ್ನ ಲೈಫೇ ಮುಖ್ಯ ರೀ. ನೋ ಪ್ರಾಬ್ಲಮ್. ಲೋ ಹಾಫ್ ಮೈಂಡು ಕಾನ್ಸೆಪ್ಟ್ ನಿನಗೆ ಅರ್ಥ ಆಗ್ತಿಲ್ಲ ಕಣೋ. ಛೇ. ಎಕ್ಸ್ಕ್ಯೂಸ್ ಮೀ, ಫೋನಲ್ಲಿ ಮಾತಾಡಿ ಬರ್ತೀನಿ. ನಾವು ಬರ್ಕೊಂಡಿರೋ ಹಣೆ ಬರಹನ, ಇಟ್ಕೊಂಡಿರೋ ಗುರಿನ ಹಾಳು ಮಾಡೋದು ಸಾಧ್ಯನೇ. ಆದ್ರೆ ಆ ದೇವ್ರು ಬರೆಯೋ ಹಣೆ ಬರಹನ, ಒಂದ್ ಮಾಡೋ ಸಂಬಂಧನ ನಿನ್ನಿಂದ ಮಾತ್ರ ಅಲ್ಲ, ಯಾರ ಕೈಯಿಂದನೂ ಹಾಳು ಮಾಡಕ್ಕಾಗಲ್ಲ. ನನ್ನ ಅಂಗೈ ಮೇಲೆ ಬೇರೆಯವ್ರ ಹೆಸರು ಬರೆಯೋದೇ ಆ ವಿಧಿಗೆ ಇಷ್ಟ ಆಗ್ತಿಲ್ಲ. ಅಂಥದ್ರಲ್ಲಿ ನಾಳೆ ಮದ್ವೆ ಹೇಗಾಗತ್ತೆ? ಸುರೇಖಾ ಮೇಡಮ್ ಕಳ್ಸಿರೋದು ನಿನ್ನ? ಹೌದು ಮೇಡಮ್. ಸರಿ, ಬಾ.
ಆರಾಗ್ ಬದ್ಲಾಗೋಯ್ತಲ್ಲ.